ನಮಸ್ಕಾರ ಗೆಳೆಯರೆ. ಸಂವಿಧಾನದ ಪೀಠಿಕೆ ಅಂದರೆ ಏನು, ಪ್ರಿಯಾಂಬಲ್ ಅಂದರೆ ಏನು, ಆಮೇಲೆ ಅದರ ಉದ್ದೇಶಗಳೇನು, ವಾಟ್ ಈಸ್ ದೇರ್ ಅಬ್ಜೆಕ್ಟಿವ್ಸ್, ಆಮೇಲೆ ಅದರ ಪ್ರಾಮುಖ್ಯತೆ ಏನು, ಇಂಪಾರ್ಟೆನ್ಸ್, ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳುವ ಆಸೆ ನಿಮಗಿದ್ರೆ ಈ ವಿಡಿಯೋ ನಿಮಗಾಗಿ. ಬನ್ನಿ ಒಂದೊಂದಾಗಿ ನೋಡೋಣ. ಮೊದಲನೆಯದು, ಪೀಠಿಕೆ ಅಂದರೆ ಏನು, ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರಿಯಾಂಬಲ್. ಇದರದ್ದು ಪ್ರಿಯಾಂಬಲ್ ಮೀನಿಂಗ್ ಅಂತಂದರೆ ಜಸ್ಟ್ ಇಂಟ್ರೊಡಕ್ಷನ್ ಆರ್ ಪ್ರಿಪೇಜ್ ಅಂತ ಕರಿತೀವಿ. ಪ್ರಿಪೇಜ್ ಅಂದರೆ ಮುನ್ನುಡಿ ಅಥವಾ ಅದರ ಪರಿಚಯ. ಯಾವುದ್ರ ಪರಿಚಯ? ಯಾವುದೋ ಒಂದು ಪುಸ್ತಕ ಅಥವಾ ವಿಷಯದ ಬಗ್ಗೆ ಪೂರ್ಣವಾಗಿ ವಿವರಿಸದೆ ಸ್ವಲ್ಪ ಅದರ ಬಗ್ಗೆ ಜಿಸ್ಟ್ ಹೇಳೋದು, ಸಾರಾಂಶವನ್ನು ಕೊಡೋದನ್ನು ನಾವೇನಂತ ಕರಿತೀವಿ ಅಂತಂದರೆ ಶಬ್ದಶಃ ಅರ್ಥದಲ್ಲಿ ಪೀಠಿಕೆ ಅಂತೇಳಿ ಕರಿತೀವಿ. ಪೀಠಿಕೆ ಅಂತಂದರೆ ಜಸ್ಟ್ ಯಾವುದೋ ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡೋದು, ಹೇಳಪ್ಪ ಅದ್ರ ಬಗ್ಗೆ ಏನಾರು ಒಂದಿಷ್ಟು ಹೇಳು ಅಂತಂದರೆ ಪೂರ್ಣವಾಗಿ ಡೀಟೇಲಾಗಿ ಹೇಳಾರದೆ ಜಸ್ಟ್ ಜಿಸ್ಟ್ ಅಂತೇಳಿ ಹೇಳೋದು. ಈಗ ಮೊನ್ನೆ ನಮ್ಮಲ್ಲಿ ವಕ್ಫ್ ಕಾಯ್ದೆಯನ್ನು ಜಾರಿಗೆ ತೊಗೊಂಬಂದರು. ವಕ್ಫ್ ಕಾಯ್ದೆಯ ಪೀಠಿಕೆ ಹೇಳ್ರಿಪ್ಪ ಅಂತಂದರೆ ಏನು ಹೇಳ್ಬೋದು ಅಂತಂದರೆ, ಇದು 1995ರ ವಕ್ಫ್ ಕಾನೂನನ್ನು ತಿದ್ದುಪಡಿ ಮಾಡ್ತೈತಿ, ಅದರಲ್ಲಿರುವ ಲೋಪದೋಷಗಳನ್ನು ಸರಿಪಡಿಸ್ತೈತಿ ಅನ್ನೋದನ್ನು ಅಷ್ಟೇ ನಾವೇನಂತೆ ಕರಿತೀವಿ ಅಂತಂದರೆ ಪೀಠಿಕೆ ಅಂತ ಕರಿತೀವಿ. ಆ ಕಾಯ್ದೆಯ ಪೀಠಿಕೆ ಅಂತ ಕರಿತೀವಿ. ಅದು ಯಾವ ರೀತಿ ಲೋಪಗಳನ್ನು ಸರಿಪಡಿಸ್ತೈತಿ, ಆಮೇಲೆ ಯಾವ ರೀತಿ ತಿದ್ದುಪಡಿಯನ್ನು ತೊಗೊಂಬರ್ತೈತಿ, ಅದನ್ನು ಯಾವುದು ಡಿಟೇಲಾಗಿ ಹೇಳೋದಿಲ್ಲ ಪೀಠಿಕೆ. ಕೇವಲ ಅದರಲ್ಲಿರ್ತಕ್ಕಂಥ ಸಾರಾಂಶವನ್ನೇ ಎಕ್ಸ್ಪ್ಲೇನ್ ಮಾಡ್ತೈತಿ ಪೀಠಿಕೆ. ಅಷ್ಟೇ ನೆನ್ಪಿಟ್ಕೋಬೇಕು. ಪ್ರಿಯಾಂಬಲ್ ಅಂದರೆ ಜಸ್ಟ್ ಇಂಟ್ರೊಡಕ್ಷನ್ ಆಫ್ ದಿ ಸಬ್ಜೆಕ್ಟ್ ಆರ್ ಪ್ರಿಪೇಜ್ ಆಫ್ ದಿ ಸಬ್ಜೆಕ್ಟ್ ಅಂತೇಳಿ ಕರಿತೀವಿ ನಾವು ಅದನ್ನ. ಹಾಗಾದರೆ ಭಾರತದ ಸಂವಿಧಾನದ ಪೀಠಿಕೆ ಏನು ಹೇಳ್ತೈತಿ ಅಂತಂದರೆ, ಸಂವಿಧಾನ ಒಳಗೊಂಡಿರುವ ವಿಷಯಗಳ ಸಾರಾಂಶವನ್ನು ಪ್ರಸ್ತುತಪಡಿಸ್ತೈತಿ ಭಾರತದ ಸಂವಿಧಾನದ ಪೀಠಿಕೆ. ಇಷ್ಟು ನೆನಪಿದರೆ ಸಾಕು. ಈ ಸಂವಿಧಾನದ ಪೀಠಿಕೆಗೆ ಮೂಲ ಯಾವುದು ಅನ್ನೋದನ್ನು ನೋಡೋದಾದರೆ, ಸಂವಿಧಾನದ ಪೀಠಿಕೆಯ ಮೂಲ ಯಾವುದು ಅಂತೇಳಿ ನೋಡೋದಾದರೆ, ಡಿಸೆಂಬರ್ 13, 1946ರಲ್ಲಿ ಸಂವಿಧಾನ ಸಭೆಯಲ್ಲಿ ನೆಹರೂರವರು ಮಂಡಿಸಿದ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಇದು ಸಂವಿಧಾನ ಪೀಠಿಕೆಯ ಮೂಲ ಅಂತ ಕರಿಬೋದು. ಈ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ದೊಳಗೆ ಏನಿತ್ತು, ಉದ್ದೇಶಿತ ಸಂಕಲ್ಪಗಳನ್ನು ಯಾಕೆ ನಾವು ಅನುಮೋದಿಸಿದ್ವಿ, ಆಮೇಲೆ ನೆಹರೂರವರೇ ಯಾಕೆ ಅಬ್ಜೆಕ್ಟಿವ್ ರೆಸೊಲ್ಯೂಷನನ್ನು ಪಾಸ್ ಮಾಡಿದ್ರು ಅಥವಾ ಓದಿ ಹೇಳಿದರು ಅನ್ನೋದನ್ನು ನೋಡೋದಾದರೆ, ನಾವು ಕ್ಯಾಬಿನೆಟ್ ಮಿಷನ್ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ವಿ. ಅದರಲ್ಲಿ ಆಂತರಿಕ ಸರ್ಕಾರ ಅಂತೇಳಿ ಒಂದು ಪ್ರಸ್ತಾವನೆಯನ್ನು ಕ್ಯಾಬಿನೆಟ್ ಆಯೋಗ ಕೊಟ್ಟಿತ್ತು. ಆಂತರಿಕ ಸರ್ಕಾರದ ರಚನೆಗೆ ಅನುಮೋದನೆ ನೀಡಿತ್ತು. ಆಂತರಿಕ ಸರ್ಕಾರದ ಪ್ರಧಾನಮಂತ್ರಿ ಯಾರಾಗಿದ್ದರು ಅಂತಂದರೆ ನೆಹರೂರವರಾಗಿದ್ದರು. ಅವ್ರು ಏನು ಮಾಡಿದ್ರು ಅಂತಂದರೆ, ಸಂವಿಧಾನದ ಸಭೆ ರಚನೆ ಆಯಿತು. ಸಂವಿಧಾನದ ಸಭೆ ರಚನೆ ಆದ ನಂತರ ಅದರಲ್ಲಿರ್ತಕ್ಕಂಥ 389 ಸದಸ್ಯರು ಏನು ಮಾಡಿದ್ರು ಅಂತಂದರೆ, ನೇರವಾಗಿ ಅಥವಾ ಪರೋಕ್ಷವಾಗಿ ಆಯ್ಕೆಯಾಗಿ ಬಂದಿದ್ದರು. ಈ ಆಯ್ಕೆ ಆಗಿರ್ತಕ್ಕಂಥ ವ್ಯಕ್ತಿಗಳು ಅವರ ಜೊತೆಗೆ ಅಲ್ಲಿಯ ಜನತೆಯ ಆಸೆ ಮತ್ತು ಆಕಾಂಕ್ಷೆಗಳನ್ನು ಹೊತ್ತು ತಂದಿದ್ದರು. ಯಾಕಂತಂದರೆ ಅವರೆಲ್ಲರೂ ಭಾರತದ ಸ್ವತಂತ್ರ ಸಂಗ್ರಾಮದಲ್ಲಿ ಪಾಲ್ಗೊಂಡವರಾಗಿದ್ದರು, ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡವರಾಗಿದ್ದರು. ಈಗ ನೀವು ಸಂವಿಧಾನವನ್ನು ರಚನೆ ಮಾಡೋಕೆ ಹೊಂಟಿರಿ, ಮತ್ತು ಸಂವಿಧಾನವನ್ನು ರಚನೆ ಮಾಡೋಕೆ ಹೊಂಟಿರಿ, ಮತ್ತು ಯಾವ ರೀತಿ ಸಂವಿಧಾನವನ್ನು ನಮಗೆ ಕೊಡ್ತೀರಿ ಅಂತೇಳಿ ಜನತೆ ಕೇಳಕತ್ತಾರ ಅಂತೇಳಿ ಕೇಳಿದ ತಕ್ಷಣ ನೆಹರೂರವರು ಅಬ್ಜೆಕ್ಟಿವ್ ರೆಸೊಲ್ಯೂಷನನ್ನು ಒಂದನ್ನು ಪಾಸ್ ಮಾಡಿದ್ರು. ಎಲ್ಲರೂ ಚರ್ಚೆ ಮಾಡಿ ನಾವು ಭಾರತಕ್ಕೆ ಯಾವ ರೀತಿ ಸಂವಿಧಾನವನ್ನು ಕೊಡಕ್ಕೆ ಹೊಂಟೀವಿ ಅನ್ನೋದನ್ನು ಹೇಳ್ತಾರೆ. ಅದನ್ನು ನಾವೇನಂತೆ ಕರಿತೀವಿ ಅಂತಂದರೆ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಉದ್ದೇಶಿತ ಸಂಕಲ್ಪಗಳು, ರೆಸೊಲ್ಯೂಷನ್ ಅಂದರೆ ಸಂಕಲ್ಪಗಳು. ಯಾವ ಉದ್ದೇಶದ ಸಂಕಲ್ಪಗಳನ್ನು ಹೊತ್ತು ನಾವು ಸಂವಿಧಾನವನ್ನು ರಚನೆ ಮಾಡಕತ್ತೀವಿ ಅನ್ನೋದರ ಬಗ್ಗೆ ಡಿಟೇಲ್ ಆಗಿ ಅದರಲ್ಲಿ ಮಾಹಿತಿ ಕೊಡ್ತಾರೆ. ಡಿಸೆಂಬರ್ 13, 1946ರಲ್ಲಿ ಸಂವಿಧಾನದ ಸಭೆಯಲ್ಲಿ ಆ ಉದ್ದೇಶಿತ ಸಂಕಲ್ಪಗಳನ್ನು ನಾವೇನು ಮಾಡಿದ್ವಿ ಅಂತಂದರೆ ಜನವರಿ 22, 1947ರಂದು ಸಂವಿಧಾನದಲ್ಲಿ ಅಳವಡಿಸಿಕೊಂಡಿವಿ. ಅದನ್ನು ಸಂವಿಧಾನದ ಪೀಠಿಕೆ ಅಂತ ಕರಿತೀವಿ. ಏನೇನು ಸಂವಿಧಾನದ ಸಭೆಯಲ್ಲಿರ್ತಕ್ಕಂಥ ಸದಸ್ಯರು ನೇರವಾಗಿಯೂ ಮತ್ತು ಪರೋಕ್ಷವಾಗಿಯೂ ಆಯ್ಕೆಯಾಗಿ ಬಂದಿದ್ದರು. ಆಮೇಲೆ ಅವರೆಲ್ಲರೂ ಏನು ಮಾಡಿದರು ಅಂತಂದರೆ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡವರೇ ಆಗಿದ್ದರು. ಈ ಪಾಲ್ಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡಿದ್ರು ಅಂತಂದರೆ, ನಾವು ಭಾರತಕ್ಕೆ ಯಾವ ರೀತಿ ಸಂವಿಧಾನವನ್ನು ಅಥವಾ ಚೌಕಟ್ಟನ್ನು ಹಾಕಿಕೊಡಲಿದ್ದೇವೆ ಅನ್ನೋದರ ಬಗ್ಗೆ ಡಿಸ್ಕಷನ್ ಮಾಡಿದರು. ಅಲ್ಲಿ ಡಿಸ್ಕಷನ್ ಮಾಡಿದಾಗ ಹೊರಹೊಮ್ಮಿರ್ತಕ್ಕಂಥ ಅಂಶವೇ ಯಾವುದು? ಅಬ್ಜೆಕ್ಟಿವ್ ರೆಸೊಲ್ಯೂಷನು. ಈ ಅಬ್ಜೆಕ್ಟಿವ್ ರೆಸೊಲ್ಯೂಷನನ್ನು ನೆಹರೂರವರು ಓದಿ ಹೇಳಿದರು. ನಾವು ಭಾರತಕ್ಕೆ ಯಾವ ರೀತಿಯ ದಿಶೆಯನ್ನು ಅಥವಾ ದಿಕ್ಕನ್ನು ತೋರಿಸಲಿದ್ದೀವಿ, ಭಾರತದ ಸರ್ಕಾರ ಯಾವ ರೀತಿ ಇರಲಿದೆ, ಭಾರತದ ಜನತೆಗೆ ನಾವು ಏನೇನು ಕೊಡೋರಿದ್ದೀವಿ,
ಇವೆಲ್ಲದರ ಬಗ್ಗೆ ಡಿಟೇಲಾಗಿ ಹೇಳಬೇಕಾಗಿತ್ತು. ಆದರೆ ಸಂವಿಧಾನವನ್ನು ಪೂರ್ಣವಾಗಿ ಓದಿ ಹೇಳೋಕ್ಕಾಗೋದಿಲ್ಲ ಅನ್ನೋದ್ರ ಒಂದೇ ಒಂದು ಕಾರಣಕ್ಕೆ ಏನು ಮಾಡಿದ್ರು ಅಂತಂದರೆ ಅದರ ಜಸ್ಟ್ ಸಾರಾಂಶವನ್ನು ಮಾತ್ರ ಪರಿಗಣನೆ ಮಾಡಿ ಈ ಅಬ್ಜೆಕ್ಟಿವ್ ರೆಸೊಲ್ಯೂಷನ್ನ ಓದಿ ಹೇಳಿದರು. ಸಾರಾಂಶವನ್ನು ನಾವು ಯಾವ ರೀತಿ ಸರ್ಕಾರವನ್ನು ಕೊಡಲಿದ್ದೇವೆ, ನಾಗರಿಕರಿಗೆ ಯಾವ ರೀತಿ ಸ್ವತಂತ್ರವನ್ನು, ನ್ಯಾಯವನ್ನು, ಸಮಾನತೆಯನ್ನು ಕೊಡಲಿದ್ದೇವೆ, ಎಲ್ಲದರ ಬಗ್ಗೆ ಡಿಟೇಲಾಗಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಏನು ಮಾಡಿದ್ರು ಅಂತಂದರೆ ಜಿಸ್ಟಾಗಿ ನಾವು ಯಾವ ರೀತಿಯ ಗೌರ್ಮೆಂಟನ್ನು, ವ್ಯವಸ್ಥೆಯನ್ನು ಮಾಡಲಿದ್ದೇವೆ ಅನ್ನೋದರ ಬಗ್ಗೆ ಸಾರಾಂಶವನ್ನು ಹೇಳಿದರು. ಅದನ್ನು ಅಬ್ಜೆಕ್ಟಿವ್ ರೆಸೊಲ್ಯೂಷನ್ ಅಂತ ಕರಿತೀವಿ. ಇದೇ ಅಬ್ಜೆಕ್ಟಿವ್ ರೆಸೊಲ್ಯೂಷನನ್ನು ಜನವರಿ 22, 1947 1947 ಏನು ಮಾಡಿದ್ರು ಅಂತಂದರೆ ಸಂವಿಧಾನದ ಸಭೆ ಅದನ್ನು ಅಳವಡಿಕೆ ಮಾಡ್ಕೊಂತು. ಇದನ್ನು ಪೀಠಿಕೆ ಅಂತೇಳಿ ಮತ್ತೆ ನಾವು ಅನುಮೋದಿಸಿದ್ವಿ. ಇಷ್ಟು ಪೀಠಿಕೆಗೆ ಯಾಕೆ ಪೀಠಿಕೆ ಬಂತು ಅನ್ನೋದ್ರ ಬಗ್ಗೆ ಹೇಳಬೇಕಾಯ್ತು. ಅಬ್ಜೆಕ್ಟಿವ್ ರೆಸೊಲ್ಯೂಷನು ಪೀಠಿಕೆಯ ಮೂಲ. ಅದನ್ನು ಪಾಸ್ ಮಾಡಿದವರು ಯಾರು? ನೆಹರೂರವರು. ಅವರೇ ಯಾಕೆ ಪಾಸ್ ಮಾಡಿದರು ಅಂತಂದರೆ ಕ್ಯಾಬಿನೆಟ್ ಆಯೋಗದ ನಿರ್ದೇಶನದಂತೆ ಆಂತರಿಕ ಸರ್ಕಾರವನ್ನು ರಚನೆ ಮಾಡಲಾಗಿತ್ತು. ಆಂತರಿಕ ಸರ್ಕಾರದ ಮುಖ್ಯಸ್ಥರು ಅವರೇ ಆಗಿದ್ದರು. ಹೀಗಾಗಿ ಅವರೇ ರೆಸೊಲ್ಯೂಷನನ್ನು ಪಾಸ್ ಮಾಡಿದ್ರು. ಆಮೇಲೆ ಯಾಕೆ ರೆಸೊಲ್ಯೂಷನನ್ನು ಪಾಸ್ ಮಾಡಿದ್ರು ಅಂತಂದರೆ ದಿಕ್ಕು ದೆಸೆಗಳನ್ನು ಭಾರತದ ಜನತೆಗೆ ತಿಳಿಸಬೇಕಾಗಿತ್ತು. ಪ್ರತಿಯೊಬ್ಬರಿಗೂ ನಾವು ಇಂತಿಂಥ ಕಾನೂನನ್ನು ಬರೆದಿವೆ ಅಂತೇಳಿ ಓದಿ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಜಿಸ್ಟ್ ಇದರೊಳಗೆ ಇಂಥ ವಿಷಯಗಳು ಅದಾವು ಅನ್ನೋದನ್ನು ತಿಳಿಸಬೇಕಾಗಿತ್ತು. ಅದಕ್ಕೆ ನಾವೇನು ಮಾಡಿದ್ವಿ ಅಂತಂದರೆ ಪೀಠಿಕೆಯನ್ನು ಅಳವಡಿಸ್ಕೊಂಡಿವಿ. ರೆಸೊಲ್ಯೂಷನನ್ನು ಪಾಸ್ ಮಾಡಿ ಪೀಠಿಕೆಯನ್ನು ಅಳವಡಿಸ್ಕೊಂಡಿವಿ. ಇದು ಇದರ ಸಾರಾಂಶ. ಹಾಗಾದರೆ ಈ ಪೀಠಿಕೆ ಏನನ್ನು ಪ್ರಸ್ತುತಪಡಿಸ್ತೈತಿ, ಏನು ಕೆಲಸ ಮಾಡ್ತೈತಿ ಅನ್ನೋದ್ರ ಬಗ್ಗೆ ನೋಡೋದಾದರೆ ಈ ಪೀಠಿಕೆ ಪ್ರಮುಖವಾಗಿ 4 ವಿಷಯಗಳ ಬಗ್ಗೆ ಬೆಳಕು ಚೆಲ್ತೈತಿ. ಅವು ಯಾವುವು ಅನ್ನೋದನ್ನು ನೋಡೋಣ. ಅದರ ಒಂದನೇದ್ದು ಯಾವುದಪ್ಪ ಅಂತಂದ್ರೆ ಸಂವಿಧಾನದ ಶಕ್ತಿಯ ಮೂಲ ಯಾವುದು, ಸಂವಿಧಾನ ಬರೆಯೋಕೆ ಯಾರು ಅನುಮತಿ ಕೊಟ್ಟರು, ಸಂವಿಧಾನದ ರಚನೆಗೆ ಮೂಲ ಯಾವುದು ಅನ್ನೋದನ್ನು ಈ ಪೀಠಿಕೆ ಸ್ಪಷ್ಟಪಡಿಸ್ತೈತಿ. ಸೋರ್ಸ್ ಆಫ್ ಫ್ರೇಮಿಂಗ್ ಕಾನ್ಸ್ಟಿಟ್ಯೂಷನ್ ಅಂತ. ಸೋರ್ಸ್ ಆಫ್ ಫ್ರೇಮಿಂಗ್ ಕಾನ್ಸ್ಟಿಟ್ಯೂಷನ್, ಸಂವಿಧಾನವನ್ನು ಬರೆಯೋಕೆ ಅಧಿಕಾರದ ಮೂಲ ಯಾವುದು ಅನ್ನೋದರ ಬಗ್ಗೆ ಹೇಳ್ತೈತಿ. ಯಾವುದಪ್ಪ ಅಂತಂದ್ರೆ ಇಲ್ಲೇ ಇದೆ ನೋಡು, ಭಾರತದ ಜನತೆಯಾದ ನಾವು, ವಿ ದ ಪೀಪಲ್ ಆಫ್ ಇಂಡಿಯಾ. ಭಾರತದ ಜನತೆಯಾದ ನಾವು ಅಂದರೆ ನಾವೇ ಅವರಿಗೆ ಏನು ಮಾಡೀವಿ ಅಂತಂದರೆ ಸಂವಿಧಾನ ಬರೀರಿ ಅಂಥೇಳಿ ಅಧಿಕಾರ ಕೊಟ್ಟಿವಿ. ಯಾಕಂತಂದ್ರೆ ಅಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರು ನೇರವಾಗಿ ಅಥವಾ ಪರೋಕ್ಷವಾಗಿ ನಮ್ಮಿಂದಲೇ ಆಯ್ಕೆಯಾದವರಿದ್ದರು. ಹೀಗಾಗಿ ಅವರಿಗೆ ಅಧಿಕಾರ ಕೊಟ್ಟವರು ಕೂಡ ನಾವೇ. ಏನು, ಭಾರತದ ಸಂವಿಧಾನದ ರಚನೆಗೆ ಅಧಿಕಾರ ಕೊಟ್ಟವರು ಯಾರು? ನಾವೇ, ಭಾರತೀಯ ಜನತೆಯಾದ ನಾವು ಅಂತೇಳಿನೇ ನಮ್ಮ ಪ್ರಿಯಾಂಬಲ್ ಸ್ಟಾರ್ಟ್ ಆಗ್ತೈತಿ, ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಆಗ್ತೈತಿ. ಹಾಗಾಗಿ ಅವರಿಗೆ ಸಂವಿಧಾನವನ್ನು ಬರೆಯಲು ಅಧಿಕಾರ ಕೊಟ್ಟವರು ಯಾರು ಅಂತೇಳಿ, ಅಧಿಕಾರದ ಮೂಲ ಯಾರು ಅಂತ ಕೇಳಿದ್ರೆ ಭಾರತೀಯ ಜನತೆ ಅಂತಲೇ ಹೇಳಬೇಕಾಗ್ತೈತಿ. ಯಾವುದು? ಭಾರತೀಯ ಜನತೆ ಅಂತಲೇ ಹೇಳಬೇಕಾಗ್ತೈತಿ. ಇದು 1ನೆಯ ಕಾರ್ಯ, ಪ್ರಿಯಾಂಬಲ್ ಮಾಡೋದು. ಪ್ರಿಯಾಂಬಲ್ನ ಮೊದಲನೇ ಕೆಲಸ ಏನಪ್ಪ ಅಂತಂದ್ರೆ ನಮಗೆ ಸಂವಿಧಾನವನ್ನು ರಚನೆ ಮಾಡೋಕ್ಕೆ ಯಾರು ಅಧಿಕಾರ ಕೊಟ್ಟಾರ ಅಂತಲೇ ಹೇಳ್ತೈತೆ ಅದು ಫಸ್ಟಿಗೆ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ. ಆಮೇಲೆ ಎರಡನೇದು ನೋಡೋದಾದರೆ, ಎರಡನೇದು ಯಾವುದಪ್ಪ ಅಂತಂದರೆ ನೇಚರ್ ಆಫ್ ಸ್ಟೇಟ್ ಅಂತ. ನಮ್ಮಲ್ಲಿ ಯಾವ ರೀತಿಯ ಸರ್ಕಾರ ಇರಬೇಕು ಅಂತೇಳಿ, ಯಾವ ರೀತಿಯ ಸರ್ಕಾರ ಇರಬೇಕು ಅನ್ನೋದನ್ನು ತಿಳಿಸ್ತೈತಿ. ಸರ್ಕಾರ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ತೈತಿ. ಯಾವುದು? ಕಾನ್ಸ್ಟಿಟ್ಯೂಷನ್. ಯಾವ ರೀತಿ ಸರ್ಕಾರ ಇರಬೇಕು ಅಂತಂದ್ರೆ ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ, ಗಣರಾಜ್ಯ, ಈ ರೀತಿಯಾಗಿರ್ತಕ್ಕಂಥ ಸರ್ಕಾರ ಇರಬೇಕು ನಮ್ಮಲ್ಲಿ. ಸಾರ್ವಭೌಮ ಸರ್ಕಾರ ಇರಬೇಕು. ಸಾರ್ವಭೌಮ ಅಂತಂದ್ರೆ ನಮ್ಮ ಮೇಲೆ ಯಾವುದೇ ರೀತಿಯ ಮತ್ತು ಯಾರದೇ ಅಧಿಕಾರ ನಡಿಬಾರ್ದು. ನಮ್ಮನ್ನು ನಾವೇ ಆಳ್ವಿಕೆ ಮಾಡ್ಕೊಳ್ತಿರಬೇಕು. ಅದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಸಾರ್ವಭೌಮ ಅಂತ ಕರಿತೀವಿ, ಸಾರ್ವಭೌಮ ಅಧಿಕಾರ. ಆಮೇಲೆ ಸಮಾಜವಾದಿ ಇರಬೇಕು, ಧರ್ಮ ನಿರಪೇಕ್ಷ ಇರಬೇಕು, ಪ್ರಜಾಸತ್ತಾತ್ಮಕವಾಗಿರಬೇಕು, ಗಣರಾಜ್ಯವಾಗಿರಬೇಕು. ಇದರ ಪ್ರತಿಯೊಂದು ಮೀನಿಂಗನ್ನು ಮುಂದೆ ಬರ್ತವೆ ಹೇಳ್ತೀನಿ. ಈ ಸಾರ್ವಭೌಮ ಅಂದರೆ ಏನು, ಸಮಾಜವಾದ ಅಂದರೆ ಏನು, ಧರ್ಮ ನಿರಪೇಕ್ಷ ಅಂದರೆ ಏನು, ಪ್ರಜಾಸತ್ತಾತ್ಮಕ, ಗಣರಾಜ್ಯವನ್ನಾಗಿ ಅಂತೇಳಿ ಏನೇನು ಬರ್ತಾವಲ್ಲ ಇವೆಲ್ಲದರ ಅರ್ಥವನ್ನು ಹೇಳ್ತೀನಿ. ಈ ರೀತಿ ಸರ್ಕಾರಗಳನ್ನು ನಿರ್ಮಾಣ ಮಾಡೋಕ್ಕೆ ಯಾರು ಪ್ರಯತ್ನ ಪಡಬೇಕು ಅಂತಂದರೆ ನಾವೇ ಪ್ರಯತ್ನ ಪಡಬೇಕು. ಭಾರತೀಯರಾದ ನಾವು ಮೇಲೆ ಕಾನೂನು ಮಾಡೋರು ಯಾರಾದರೂ ಈ ಕೆಲವೊಂದಿಷ್ಟು ಸರ್ಕಾರ ಪ್ರಿಯಾಂಬಲ್ ಏನು ಮಾಡೈತೆ ಅಂದರೆ ಪ್ರಸ್ತುತಪಡಿಸಿರ್ತಕ್ಕಂಥ ಸರ್ಕಾರದ ರೀತಿ ನಡೆದುಕೊಳ್ಳದೇ ಇದ್ದರೆ ಅವ್ರನ್ನ ಕ್ವಶನ್ ಮಾಡುವ ಹಕ್ಕು ನಮಗಿದೆ. ಯಾವ ರೀತಿ ಸರ್ಕಾರ ಇರಬೇಕು ಅನ್ನೋದು ಕ್ಲಿಯರ್ ಕಟ್ಟಾಗಿ ಹೇಳ್ಬಿಟ್ಟಾರೆ. ನೀವೇನು ಬೇರೆ ಏನೋ ಆಟೋಕ್ರಸಿ, ಆಮೇಲೆ ನಿರಂಕುಶ ಪ್ರಭುತ್ವ ಇವು ಯಾವುದನ್ನು ತೊಗೊಂಡು ಬರೋಂಗಿಲ್ಲ. ಪ್ರಜಾಸತ್ತಾತ್ಮಕ, ಪ್ರಜೆಗಳಿಂದನೇ ಆಯ್ಕೆ ಆಗಿರಬೇಕು. ಗಣರಾಜ್ಯ ಇರಬೇಕು, ದೇಶಕ್ಕೊಬ್ಬ ಮುಖ್ಯಸ್ಥ ಇರಬೇಕು, ಅವನು ಜನರಿಂದ ಆಯ್ಕೆಯಾಗಿರಬೇಕು. ಸಮಾಜವಾದಿ ಇರಬೇಕು, ಎಲ್ಲನೂ ಪ್ರೈವೇಟ್ದವ್ರಿಗೆ ಕೊಡುವಂಗಿಲ್ಲ. ಧರ್ಮ ನಿರಪೇಕ್ಷ ಇರಬೇಕು, ಆ ಧರ್ಮ ಹೆಚ್ಚು ಈ ಧರ್ಮ ಹೆಚ್ಚು ಅಂತೇಳಿ ಹೇಳುವಂಗಿಲ್ಲ. ಈ ರೀತಿಯಾಗಿರ್ತಕ್ಕಂಥ ಸರ್ಕಾರವನ್ನು ನೀವು ರಚಿಸಬೇಕು ಅಂಥೇಳಿ
ನಾವೇ ಅವರಿಗೆ ಏನು ಮಾಡೀವಿ, ಡೈರೆಕ್ಷನನ್ನು ಕೊಟ್ಟಿವಿ. ಯಾಕಂದರೆ ಸಂವಿಧಾನ ಸಭೆ ನಮ್ಮಿಂದನೇ ಆಯ್ಕೆಯಾಗಿ ಹೋಗಿರ್ತೈತಿ. ಆ ಸಭೆಯಲ್ಲಿನ ಈ ರೀತಿಯಾಗಿರ್ತಕ್ಕಂಥ ಚರ್ಚೆಗಳಾಗಿದ್ದಾವೆ, ಏನಂತೇಳಿ ಸಂವಿಧಾನ ಯಾವ ರೀತಿ ಇರಬೇಕು ಅನ್ನೋದನ್ನು. ಹೌದಾ? ಇದು ಎರಡನೆಯ ಉದ್ದೇಶ. ಯಾವುದ್ರದ್ದು? ಕಾನ್ಸ್ಟಿಟ್ಯೂಷನ್. ಯಾವ ರೀತಿ ಸರ್ಕಾರ ಇರಬೇಕು ಅಂತೇಳಿ. ಸಾರ್ವಭೌಮ, ಸಮಾಜವಾದಿ, ಧರ್ಮನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿರಬೇಕು ಅಂತೇಳಿ. ಇಲ್ಲಿ ಸಮಾಜವಾದಿ ಮತ್ತು ಧರ್ಮನಿರಪೇಕ್ಷ ಪದಗಳು 42ನೇ ತಿದ್ದುಪಡಿ ಪ್ರಕಾರ ಸೇರ್ಪಡೆ ಮಾಡ್ತಾರೆ. ಮೊದಲು ಇರಲಿಲ್ಲ ಅವು. ಮೊದಲು ಏನಿತ್ತು ಅಂದರೆ ಸಾರ್ವಭೌಮ, ಪ್ರಜಾಸತ್ತಾತ್ಮಕ ಗಣರಾಜ್ಯ ಅಂತ ಅಷ್ಟೇ ಇತ್ತು. ಆದರೆ ಸಂವಿಧಾನವನ್ನು ಓದಿದಾಗ ಸಮಾಜವಾದಿ ಮತ್ತು ಧರ್ಮನಿರಪೇಕ್ಷದ ತತ್ವಗಳು ಅದರಲ್ಲಿ ಅಡಕವಾಗಿದ್ದು, ಹಾಗಾಗಿ ಏನು ಮಾಡಿದ್ರು ಅಂದರೆ 42ನೇ ತಿದ್ದುಪಡಿ ಪ್ರಕಾರ ಅವನ್ನ ಸೇರ್ಪಡೆ ಮಾಡಿದ್ರು ಅಷ್ಟೇ. ತಿದ್ದುಪಡಿ ಮಾಡಿ ಸೇರ್ಪಡೆ ಮಾಡಿದರು. ಮೊದಲು ಏನಾಗಿತ್ತು ಅಂದರೆ ಮೂಲ ಸಂವಿಧಾನದಲ್ಲಿ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಯಾರು ಅದನ್ನು ಭಾರತವನ್ನು ಕಟ್ಟಬೇಕು ಅಂತಂದರೆ ಭಾರತೀಯರಾದ ನಾವೇ ಕಟ್ಟಬೇಕು, ಬೇರೆ ಯಾರೂ ಬರೋದಿಲ್ಲ. ಪ್ರಜಾಸತ್ತಾತ್ಮಕ ಗಣರಾಜ್ಯ ಮತ್ತು ಸಾರ್ವಭೌಮ ದೇಶವನ್ನಾಗಿ ನಾವೇ ಕಟ್ಟಬೇಕು. ಹೌದಾ? ಇದು ಎರಡನೆಯ ಉದ್ದೇಶ. ಏನು? ನೇಚರ್ ಆಫ್ ದಿ ಸ್ಟೇಟ್, ಯಾವ ರೀತಿಯ ಸರ್ಕಾರ ಇರಬೇಕು ಅನ್ನೋದನ್ನು ಹೇಳ್ತೈತಿ. ಇನ್ನು ಮೂರನೇದು ನೋಡೋದಾದರೆ ಸಂವಿಧಾನದ ಉದ್ದೇಶಗಳೇನು ಅಂತೇಳಿ ತಿಳಿಸ್ತೈತಿ. ಅಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಹೇಳ್ತೈತಿ. ಅಬ್ಜೆಕ್ಟಿವ್ಸ್ ಅಥವಾ ಉದ್ದೇಶ ಏನು ಅಂತೇಳಿ, ಯಾವ ಉದ್ದೇಶದಿಂದ ನಾವು ಸಮಾಜವನ್ನು ಅಥವಾ ಸಂವಿಧಾನವನ್ನು ಕಟ್ಟಾಕತ್ತೀವಿ ಅಂತೇಳಿ ಹೇಳ್ತೈತಿ. ಯಾವ ಉದ್ದೇಶ? ನ್ಯಾಯವನ್ನು, ಸ್ವತಂತ್ರವನ್ನು ಮತ್ತು ಭ್ರಾತೃತ್ವ ಭಾವನೆಯನ್ನು ಬಿತ್ತುವ ಸಲುವಾಗಿ ನಾವು ಸಂವಿಧಾನವನ್ನು ರಚಿಸಬೇಕಾಗಿತ್ತು. ನ್ಯಾಯವನ್ನು ಯಾವ ರೀತಿ ನ್ಯಾಯ? ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ರಾಜಕೀಯ ನ್ಯಾಯವನ್ನು ಎಲ್ಲರಿಗೂ ಕೊಡಬೇಕು. ಎಲ್ಲರಿಗೂ ಅಂತಂದ್ರೆ ಭಾರತೀಯ ಪ್ರಜೆಗಳಿಗೆ. ಇದೆಲ್ಲರೂ ಅಂತಂದ್ರೆ ಭಾರತೀಯ ಪ್ರಜೆಗಳು ಮಾತ್ರ, ವಿದೇಶಿಯರಿಗೆಲ್ಲ. ಯಾವುದು? ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ಕೊಡಬೇಕು. ಆಮೇಲೆ ಸ್ವತಂತ್ರ, ಯಾವುದರಲ್ಲಿ? ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯಲ್ಲಿ ನಾವು ಏನು ಮಾಡಬೇಕು? ಅವರಿಗೆ ಸ್ವತಂತ್ರವನ್ನು ಕೊಡಬೇಕು. ಆಮೇಲೆ ಸಮಾನತೆ, ಯಾವುದರಲ್ಲಿ? ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆಯನ್ನು ಕೊಡುವ ಸಲುವಾಗಿ ನಾವು ಭಾರತದ ಸಂವಿಧಾನವನ್ನು ರಚನೆ ಮಾಡಬೇಕಾಗಿದೆ. ಜೊತೆಗೆ ದೇಶದ ಗೌರವ ಮತ್ತು ಏಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವ ಸಲುವಾಗಿ ನಾವೇನು ಮಾಡಬೇಕಾಗಿತ್ತು? ಭಾರತದ ಸಂವಿಧಾನವನ್ನು ಬರಿಬೇಕಾಗಿತ್ತು ಅಂತೇಳಿ ಉದ್ದೇಶಗಳನ್ನು ಹೇಳ್ತೈತಿ. ಯಾವುದು? ಈ ಪೀಠಿಕೆ. ಏನೇನು? ಒಂದನೇದ್ದು ಜಸ್ಟಿಸ್, ನ್ಯಾಯ. ಎರಡನೇದ್ದು ಲಿಬರ್ಟಿ, ಸ್ವಾತಂತ್ರ್ಯ. ಮೂರನೇದ್ದು ಈಕ್ವಾಲಿಟಿ, ಸಮಾನತೆ. ನಾಲ್ಕನೇದ್ದು ಭ್ರಾತೃತ್ವ. ಈ 4 ಉದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ನಾವೇನು ಮಾಡಬೇಕಾಗಿತ್ತು ಅಂತಂದರೆ ಸಂವಿಧಾನವನ್ನು ಬರಿಬೇಕಾಗಿತ್ತು ಅಂಥೇಳಿ ಯಾವುದು? ಪೀಠಿಕೆ ಸ್ಪಷ್ಟಪಡಿಸ್ತೈತಿ. ಪೀಠಿಕೆ ಸ್ಪಷ್ಟಪಡಿಸುತ್ತದೆ. ಉದ್ದೇಶಗಳು ಯಾವ್ಯಾವು? ಒಂದನೇದ್ದು ಜಸ್ಟಿಸ್, ಲಿಬರ್ಟಿ, ಈಕ್ವಾಲಿಟಿ ಆ್ಯಂಡ್ ಫ್ರೆಟರ್ನಿಟಿ, ಭ್ರಾತೃತ್ವ. ಈ 4 ಉದ್ದೇಶಗಳನ್ನು ಈಡೇರಿಸುವ ಸಲುವಾಗಿ ನಾವು ಸಂವಿಧಾನವನ್ನು ಬರಿಬೇಕು ಅಂತೇಳಿ ಕ್ಲಿಯರ್ ಕಟ್ಟಾಗಿ ಏನು ಹೇಳ್ತೈತಿ? ಪೀಠಿಕೆ ನಮಗೆ ಸ್ಪಷ್ಟಪಡಿಸ್ತೈತಿ. ಇನ್ನು 4ನೆಯ ಉದ್ದೇಶ ಯಾವುದಪ್ಪ ಅಂತಂದರೆ, 4ನೆಯ ಫಂಕ್ಷನ್ ಅಥವಾ ಸಂವಿಧಾನ ಪೀಠಿಕೆಯ ಉದ್ದೇಶ ಏನಪ್ಪ ಅಂತಂದರೆ ಡೇಟ್ ಆಫ್ ಅಡಾಪ್ಷನ್ ಬಗ್ಗೆ ಹೇಳ್ತೈತಿ. ಸಂವಿಧಾನವನ್ನು ನಾವು ಯಾವಾಗ ಅಳವಡಿಕೆ ಮಾಡ್ಕೊಂಡಿವಿ ಅಂತೇಳಿ, ಡೇಟ್ ಆಫ್ ಅಡಾಪ್ಷನ್ ನಾವು ಯಾವಾಗ ಅಳವಡಿಕೆ ಮಾಡ್ಕೊಂಡಿವಿ ಅಂತ ಹೇಳ್ತೈತಿ. ಯಾವಾಗ? ಅದೇ ಹೇಳ್ತೈತಿ 1949ನೇ ಇಸ್ವಿಯ ನವಂಬರ್ ತಿಂಗಳ 26ನೇ ದಿನದಂದು ಏನು ಮಾಡಿವಿ? ನಮ್ಮ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡಿವಿ, ಅಡಾಪ್ಷನ್ ಮಾಡ್ಕೊಂಡಿವಿ, ನಮಗೆ ನಾವೇ ಅರ್ಪಿಸಿಕೊಂಡಿದ್ದೇವೆ ಅಂತೇಳಿ ಕ್ಲಿಯರ್ ಕಟ್ಟಾಗಿ ಹೇಳ್ತೈತಿ. 4 ಉದ್ದೇಶಗಳು, 4 ಕೆಲಸಗಳನ್ನು ಸಂವಿಧಾನ ಮಾಡ್ತೈತಿ. ಒಂದನೇದು ಯಾವುದು? ಯಾವ ರೀತಿ ದೇಶವನ್ನು ಕಟ್ಟಬೇಕು, ಯಾವ ರೀತಿ ಸರ್ಕಾರ ಇರಬೇಕು. ಆಮೇಲೆ ಸಂವಿಧಾನದ ರಚನೆಯ ಮೂಲ ಯಾವುದು, ಆಮೇಲೆ ಸಂವಿಧಾನದ ಅಬ್ಜೆಕ್ಟಿವ್ಸ್ ಏನೇನು, ಆಮೇಲೆ ಅದರ ಅಡಾಪ್ಷನ್ ಡೇಟ್ ಯಾವ್ಯಾವು. ಈ ರೀತಿ 4 ಕಾರ್ಯಗಳನ್ನು ಯಾವುದು ಸಂವಿಧಾನದ ಪೀಠಿಕೆ ನಿರ್ವಹಿಸ್ತೈತಿ. ಒಂದನೇದ್ದು ಫಂಕ್ಷನು, ಸೋರ್ಸು, ಮೂಲ ಯಾವುದು, ಸಂವಿಧಾನವನ್ನು ಬರೆಯೋಕ್ಕೆ ಅಧಿಕಾರದ ಮೂಲ ಯಾವುದು ಅಂತೇಳಿ. ಎರಡನೇದ್ದು ನೇಚರ್ ಆಫ್ ದಿ ಸ್ಟೇಟ್, ಸರ್ಕಾರ ಯಾವ ರೀತಿ ಇರಬೇಕು ಅಂತೇಳಿ. ಮೂರನೇದ್ದು ಅಬ್ಜೆಕ್ಟಿವ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಉದ್ದೇಶಗಳೇನು. ನಾಲ್ಕನೇದು ಡೇಟ್ ಆಫ್ ಅಡಾಪ್ಷನ್. ಈ 4 ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೈತಿ. ಇವು 4 ಬಗ್ಗೆನೇ ಸಂವಿಧಾನ ವಿಸ್ತೃತವಾಗಿ ಕಲಂಗಳಲ್ಲಿ ಅಂದರೆ ಭಾಗಗಳಾಗಿ ವಿಭಾಗ ಮಾಡಿ ಅವುಗಳ ಬಗ್ಗೆ ಕ್ಲಿಯರ್ ಕಟ್ಟಾಗಿ ಯಾವ ರೀತಿ ನಾವು ಸಮಾಜವಾದಿ ಇದ್ದೀವಿ, ಯಾವ ರೀತಿ ಸಾರ್ವಭೌಮ ರಾಷ್ಟ್ರ ಇದ್ದೀವಿ, ಧರ್ಮ ನಿರಪೇಕ್ಷ ಇದ್ದೀವಿ, ನಾವು ಯಾವ ರೀತಿ ನ್ಯಾಯವನ್ನು ಕೊಡಾಕತ್ತೀವಿ, ಯಾವ ರೀತಿ ಸಂವಿಧಾನವನ್ನು ನಮ್ಮಲ್ಲಿ ನಾವೇ ಅಳವಡಿಕೆ ಮಾಡ್ಕೊಂಡಿವಿ, ಇದೆಲ್ಲದರ ಬಗ್ಗೆ ವಿಸ್ತೃತವಾಗಿ ಭಾರತದ ಸಂವಿಧಾನ ಮುಂದೆ ಹೇಳ್ತೈತಿ. ಆಮೇಲೆ
ಆಮೇಲೆ ಸಂವಿಧಾನದ ಪೀಠಿಕೆಯಲ್ಲಿರೋ ಪ್ರತಿಯೊಂದು ಪದದ ಅರ್ಥವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ನಿಮಗೆ ನೀಡಲಾಗಿರ್ತಕ್ಕಂಥ ಮಾಹಿತಿ ಇಷ್ಟ ಆದರೆ ಈ ವಿಡಿಯೋನ ಶೇರ್ ಮಾಡಿರಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.